ಬ್ಯಾನ್ ಮಾಡೋದ್ರಿಂದ ನಿಮಗೆ ಏನ್ ತೊಂದ್ರೆ? ನೀವು ನಿಮ್ದು ಇದ್ರ ದಿನ ಓಡಿಸ್ತಿದ್ರ? ಫುಲ್ ಟೈಮ್ ಹೌದು ಮಾಡ್ತಿದ್ರ? ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ. ಇದರಿಂದ ಎಷ್ಟು ದುಡ್ಡು ಬರ್ತಿತ್ತು ನಿಮಗೆ? ಈಗ ನಿಮಗೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ನಮ್ಮ ಬೈಕ್ ಟ್ಯಾಕ್ಸಿ ಫ್ಯಾನ್ ಆಗಿದ್ರೆ ನಮ್ದು ಡೈಲಿ ಅರ್ನಿಂಗ್ ಮಾಡ್ತಾ ಇದ್ವಿ. ಡೈಲಿ ಬಂದು 1,000 ಮಾಡ್ತಾ ಇದ್ವಿ. ಖರ್ಚೆಲ್ಲ ಹೋಗಿ 1,000 ಮಿಗ್ತಾ ಇತ್ತು ಅವಾಗ. ಈಗ ಕಂಪ್ನಿ ಕಡೆ ಹೋದ್ರೆ 15,000 ಕೊಡ್ತಾರೆ. ಈಗ ಮನೆ ಬಡೆ ಕಟ್ತೀವಿ ಅಂದ್ರೆ 8,000 9,000 ಇದೆ ಇವಾಗ. ನಾವು ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಮನೆ ಬಡೆ ಕಟ್ತೀವಿ, ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ ಆಗಲ್ಲ. ನಾವು ಪಾರ್ಟ್ ಟೈಮ್ ಇದು ಮಾಡ್ಕೊಂಡು ಒಬ್ರು ಪಾರ್ಟ್ ಟೈಮ್ ಮಾಡ್ತಿದ್ದಾರೆ. ಈಗ ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ. ಈಗ ನಾವು ಕಂಪ್ನಿ ಕೆಲಸ ಮಾಡ್ತಿದ್ವಿ. ಫಸ್ಟ್ 15,000 ಕೊಡ್ತಾ ಇದ್ರು. ಫ್ಯಾಮಿಲಿ ಮೇಂಟೈನ್ ಮಾಡೋಕೆ ಕಷ್ಟ ಆಗ್ತಿತ್ತು. ಅದರಿಂದ ರ್ಯಾಪಿಡೋ ಬಂದು ಸುಮಾರು ಬೈಕ್ ಟ್ಯಾಕ್ಸಿ ಬಂದು ತಿಂಗಳು 30,000 ಮಾಡ್ತಾ ಇದ್ದೀವಿ ಇವಾಗ. ಫ್ಯಾಮಿಲಿ ಆರಾಮ್ ಮೇಂಟೈನ್ ಆಗ್ತಿದೆ. ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬಿಟ್ರೆ ನಮಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದು ಬೈಕ್ ಟ್ಯಾಕ್ಸಿ ಇದು ಬ್ಯಾನ್ ಮಾಡೋದ್ರಿಂದ ನಿಮಗೆ ಇದರಿಂದ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆ? ನೀವು ಎಷ್ಟು ದಿನ ಓಡಿಸಿದ್ರಿ? ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಓಡಿಸ್ತಿದ್ರಿ? ಎಷ್ಟು ದುಡ್ಡು ಗಳಿಸ್ತಿದ್ರಿ? ಇದರಿಂದ ನಿಮಗೆ ಈಗ ಏನು ತೊಂದರೆ ಆಗತ್ತೆ? ಮತ್ತೆ ಮುಂದೆ ಏನ್ ಮಾಡ್ತೀರಾ ಇದಿಲ್ಲ ಅಂತ? ಅದೇ ಮ್ಯಾಮ್, ನಾವು ಬೈಕ್ ಟ್ಯಾಕ್ಸಿಯಿಂದ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಮಿಡಲ್ ಕ್ಲಾಸ್ ಜನಕ್ಕೆ. ನಾನೊಂದು 3-4 ವರ್ಷದಿಂದ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ, ಓಡಿಸ್ತಾ ಇದ್ದೀನಿ. ಈಗ ಬ್ಯಾನ್ ಅಂದ್ರೆ ತಾತ್ಕಾಲಿಕವಾಗಿ ನಿಲ್ಸಿದ್ದಾರೆ. ಬಟ್ ಅದರಿಂದ ಹೈಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ಅಂದ್ರೆ, ಅವ್ರು ಆದಷ್ಟು ಬೇಗ ಗೈಡ್ಲೈನ್ಸು ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಸರ್ಕಾರ ಕೊಟ್ಟಿರೋದು ಆದೇಶ. ಅವರು ಗೈಡ್ಲೈನ್ಸ್ ಮತ್ತೆ ಯಾವ್ದಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಇನ್ನೂ ಕೊಟ್ಟಿಲ್ಲ. ಸರ್ಕಾರದವರು ತುಂಬಾನೇ ಡಿಲೇ ಮಾಡ್ತಾ ಇದಾರೆ. ಮೊದಲು 1 ತಿಂಗಳು ಕೊಟ್ಟಿದ್ರು, 1 ತಿಂಗಳಲ್ಲಿ ವಾಯ್ದೆ ಕೊಟ್ಟಿದ್ರು, ಅದನ್ನು ಕೊಡಲಿಲ್ಲ. 2 ತಿಂಗಳು ಕೊಟ್ಟರು, ಈಗ 2 ತಿಂಗಳು ಮುಗ್ದೋಯ್ತು. ಸೊ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಿಲ್ಸಕ್ ಹೇಳಿದ್ದಾರೆ, ತಾತ್ಕಾಲಿಕವಾಗಿ ಟೆಂಪ್ರರಿ ನಿಲ್ಸಕ್ ಹೇಳಿದ್ದಾರೆ. ಬಟ್ ಅದು ನಮ್ಗೆ ತುಂಬಾನೇ ಇದಾಗ್ತದೆ, ನಮ್ಮ ಜೀವನನೇ ಅದ್ರಲ್ಲಿ ನಿಂತಿದೆ ಅಂತ ಹೇಳ್ಬೋದು. ತುಂಬಾನೇ ತೊಂದರೆ ಆಗ್ತಿದೆ. ಇವಾಗ ನೋಡಿ, ಜೂನ್ ಬಂದಿದೆ, ಮಕ್ಳು ಫೀಸ್ ಎಲ್ಲ ಕಟ್ಟಬೇಕಾಗಿದೆ. ತುಂಬಾ ಕಮಿಟ್ಮೆಂಟ್ಸ್ಗಳಿತ್ತು. ಇವಾಗ ಅದೆಲ್ಲ ಇದು ಮಾಡಿದ್ದಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ. ಸೊ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಆದಷ್ಟು ಬೇಗ ಇವಾಗ ಏನ್ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಅವ್ರಿಗೆ ರಿಗಾರ್ಡಿಂಗ್ ಏನೇನು ಗೈಡ್ಲೈನ್ಸ್ ಕೊಡಬೇಕು ಅದೆಲ್ಲ ಆದಷ್ಟು ಬೇಗ ಕೊಟ್ಟರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ನನಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬೈಕ್ ಟ್ಯಾಕ್ಸಿ ಮೂಲಕ ತಿಂಗಳಿಗೆ ಎಷ್ಟು ದುಡ್ಡು ಆಗ್ತಿತ್ತು? ಬೈಕ್ ಟ್ಯಾಕ್ಸಿಯಿಂದ ನಾನು ಸುಮಾರು 25,000ವರೆಗೂ ಮಾಡ್ತಾ ಇದ್ದೆ. ಪರವಾಗಿಲ್ಲ, ಹೆಚ್ಚು ಕಮ್ಮಿ 25 ಆಗ್ತಿತ್ತು ಮೇಡಮ್.